ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಆಟೋದಲ್ಲಿ. ಸರ್ ಇದ್ಯಾಕೆ ಹಿಂಗೆ ಹೋಗ್ತಿದ್ದೀರಾ? ಸರ್ ಬನಶಂಕರಿಗೆ ಹೋಗ್ಬೇಕು. ಶಿವಾಜಿ ಮಿಲಿಟರಿ ಹೋಟ್ಲು. ಸರಿ ಸರಿ, ನಾ ಅದೇ ಅನ್ಕೊಂಡಿ ಅಲ್ಲೇ ವ್ಯಾಪಾರ ಇಲ್ಲ. ಓಕೆ, ಸಾರಿ ಫಾರ್ ದ ಕನ್ಫ್ಯೂಷನ್ ಗೈಸ್. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಶಿವಾಜಿ ಮಿಲಿಟರಿ ಹೋಟ್ಲಿಗೆ ಹೋಗ್ತಾ ಇದೀವಿ. ಅದರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಓ ಅಣ್ಣ ನಮಸ್ಕಾರ. ಇವ್ನು ಯಾವನ ಸೆಡೆ ನನ್ನ ಮಗ? ಹೇಳ ಮಗ, ಕತೆ ಹೇಳೋ. ನಮ್ಮ ಹುಡುಗ ಕತೆ ಹೇಳ್ತೇನೆ ಏನಾಯ್ತು ಅಂತ. ಹೆಂಗ್ ಮಗ ಪರ್ಸನಲ್ ಅದು? ಪರ್ಸನಲ್ ಅಲ್ಲ, ಪಬ್ಲಿಕ್ ಇದು. ಏನಾಯ್ತಂದ್ರೆ ನಾವು 2 ವಾಟರ್ ಬಾಟ್ಲ್ ತರಿಸಿದ್ವಿ. ಯಾವ್ದು ಮಗ ಅದು? 2 ವಾಟರ್ ಬಾಟ್ಲ್ ತರಿಸಿದ್ವಿ. ಒಟ್ಟಿನಲ್ಲಿ ಏನೋ ಒಂದು ಬಿಸ್ಲರಿ ವಾಟರ್ ಬಾಟ್ಲ್ ತರಿಸಿದ್ವಿ 2. ಅದು ಅದು ನಾವು ಕೆನ್ಲೆ ತಗೊಂಬಂದ್ರೆ ಬಿಸ್ಲರಿ ತಂದ್ಬಿಟ್ಟವನೆ. ಪಾಪ ಕಷ್ಟಪಟ್ಟು ವಾಟರ್ ಬಾಟ್ಲ್ ತುಂಬಾ ಒಂಥರ ಏನ್ ಮಗ ಅದು, ಬ್ಲ್ಯಾಕ್ ವಾಟರ್ ಏನ್ ಮಗ ಅದು, ಈ ವಿರಾಟ್ ಕೊಹ್ಲಿ ಕುಡಿತಾರಲ್ಲ, ಸೊ ಆ ಥರದ ಒಂದು ವಾಟರ್ ಬಾಟ್ಲು, ವೆರಿ ಸ್ಪೆಷಲ್ ವಾಟರ್ ಬಾಟ್ಲು. ಅದನ್ನ ತರಕ್ಕೆ ಅಂದ್ಬಿಟ್ಟು ಪಾಪ ಕಷ್ಟಪಟ್ಟು ಇಲ್ಲಿ ಇರೋ ನಾನು ಮಾತಾಡ್ತಾ ಇದ್ದೀನಿ. ಅದನ್ನ ತರಕ್ಕೆ ಅಂತ ಪಾಪ ನಮ್ಮ ಹುಡುಗ ಜಾಲಹಳ್ಳಿಗೆ ಹೋಗಿದ್ದ. ಜಾಲಹಳ್ಳಿಯಿಂದ ಅದನ್ನೆಲ್ಲ ತಗೊಬಂದು ನಾವು ನಿನ್ನೆ ಅದನ್ನ ಪಾಪ ಹೇಳ್ದ, ವಾಟರ್ ಬಾಟ್ಲ್ ತಂದಿದ್ದೀನಿ ಬನ್ನಿ ಎಲ್ಲರೂ ಅದನ್ನ ಟೇಸ್ಟ್ ಮಾಡೋಣ ಅಂತ. ಸರಿ ನಾವು ಹೋದ್ವಿ ಡಾಬಾಗೆ. ಅಲ್ಲಿ ನೋಡಿದ್ರೆ ಯಾರು ಮಗವರು ರೈಡ್ ಮಾಡಿದ್ರು, ಅಬಕಾರಿ ಇಲಾಖೆಯವರು ರೈಡ್ ಮಾಡಿಬಿಟ್ಟು ಈ ವಾಟರ್ ಬಾಟ್ಲು ಬರೀ ಇರೋದು ಮಿಲಿಟ್ರಿ ಅವರಿಗೆ, ನೀವ್ಯಾಕೆ ಇದನ್ನ ತಗೊಂಡ್ಬಂದಿದ್ದೀರಾ ಅಂತ ನಮ್ಮ ಹಣೆ ಬರೋಕ್ಕೆ ತಗ್ಲಾಕೊಂಡ್ವಿ. ಫಸ್ಟ್ ಆಫ್ ಆಲ್ ತಗ್ಲಾಕೊಳ್ಳೋದೇನಿಲ್ಲ, ಆ ವಾಟರ್ ಬಾಟ್ಲು ಬರೀ ಮಿಲಿಟ್ರಿ ಅವರೇ ಕುಡಿಬೇಕಂತ ನಾವು ಕುಡಿಬಾರ್ದು ಅಂತ ಒಂದು ಘೋರ ಅನ್ಯಾಯ ಇದು. ಅದರಿಂದ ತಗ್ಲಾಕೊಂಡು, ಅದಕ್ಕೆ ತಗ್ಲಾಕೊಳ್ಳೋ ಕಾರಣನೇ ಇವನು. ನೋಡು, ಹಾಯ್ ಮಾಡು. ನಮಸ್ಕಾರ ಗಾಂಡು. ಹಾಯೇನು ಅದಕ್ಕೆ ತಗ್ಲಾಕೊಂಡು ಆ ವಾಟರ್ ಬಾಟ್ಲನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರು ಬೇರೆ ಇವನ್ನ ಈಗ ಇದಕ್ಕೆ ಕರೆದಿದ್ದಾರೆ, ಏನೋ ಸಂಧಾನಕ್ಕೆ ಕರೆದಿದ್ದಾರೆ, ಡೀಲಿಂಗ್ಸ್ ಕರೆದಿದ್ದಾರೆ. ಸೊ ಆ ಡೀಲಿಂಗ್ಸ್ ಹೋಗೋಕ್ಕೆ ನಾವು ಬೆಳಿಗ್ಗೆ 10 ಗಂಟೆಯಿಂದ ಇದ್ದೀವಿ. ಆದರೆ ಇನ್ನೂ ಹೋಗೋಕ್ಕೆ ಆಗೇ ಇಲ್ಲ ನಮಗೆ. ಯಾಕಂದರೆ ಅವರು ವಾಟರ್ ಬಾಟ್ಲು ಕೊಡೋಕ್ಕೂ ರೆಡಿ ಇಲ್ಲ, ಅವರು ನಮ್ಮ ಕರಿಯೋಕ್ಕೂ ರೆಡಿ ಇಲ್ಲ. ಸೊ ಇದೇ ಗ್ಯಾಪಲ್ಲಿ ಮಳೆ ಬಂತು. ಸೊ ಯಾಕೆ ಬೇಜಾರು ಮಾಡೋದು ಅಂತ ಪಾಪ ಈಗ ನಮ್ಮ ಹುಡುಗ ನಮಗೆ ಏನು ಕೊಡಿಸ್ತಿದೆ ಮಗ ಈಗ ನಮಗೆ? ಏನು ಹೇಳು, ಮುಂದೆ ಏನು ನೋಡೋದು? ಈಗ ಹೋಗ್ತಾ ಇರೋದು ಎಲ್ಲಿಗೆ ನಾವು? ಸೊ ನಾವು ಶಿವಾಜಿ ಮಿಲಿಟರಿ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಅವ್ನು ತಿನ್ನಲ್ಲ, ಅವನು ಬ್ರಾಹ್ಮಣ, ಅವನು ಮೊಸರು ಬಜ್ಜಿ ಏನು ಮಗ ಸಿಗುತ್ತಲ್ಲ, ಅನ್ನ ಸಲಾಡ್ ಸಿಗುತ್ತೆ, ಸಲಾಡ್ ತಿಂತಾನೆ. ಸೊ ನಾನು ಮತ್ತು ಅಶೋಕ್ ಇಬ್ಬರು ಬಿರಿಯಾನಿ ಮಟನ್ನು ಎಲ್ಲ ತಿನ್ಕೊಂಡು ಬರ್ತೀವಿ. ಸೊ ಮಳೆ ನಿಂತ ಮೇಲೆ ನೋಡಬೇಕು, ಅವರು ಕರೆದಿದ್ದಾರೆ. ಇಲ್ಲ ಹೋಗಿಲ್ಲ ಅಂದರೆ ಇವನಿಗೆ ವಾಟರ್ ಬಾಟ್ಲ್ ಜೊತೆ ಇವನು FIR ಆಗ್ತಾರಂತೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ವಾಟರ್ ಬಾಟ್ಲ್ ಜೊತೆ ಇವ್ನಿಗೆ FIR ಆಗ್ತಾರೆ ಅಂತ ಗುಮ್ಮವ್ರೆ ಅಂಕಲ್ಲು. ಸೊ ಅದಕ್ಕೆ ಇವಾಗ ನಾವು ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಬಾಟ್ಲ್ ಇಸ್ಕೊಬರಕ್ಕಲ್ಲ, FIR ಹಾಕ್ಬಿಡ್ತಾರೆ ಅಂತ. ನೋಡಿ ಇವನೇ ಎದ್ರುಕೊಂಡವನೆ, ನಿನ್ನೆಯಿಂದ ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡಿದ್ರೆ ನೆನ್ನೆಯಿಂದ ಹೇಳು, ಪೂಜೆ ಮಾಡಿ ತೋರ್ಸು, ಬೊಟ್ಟು ತೋರ್ಸು. ಕಾಂಚನ ತರ ಹಾಕೊಂಡ್ಬಂದವ್ರೆ ಇವತ್ತು. ಮೇಲೆ ಏನು ಆಗ್ಬಾರ್ದು ಅಂತ ನಮ್ಗೇನಾದ್ರೂ ಪರವಾಗಿಲ್ಲ. ನೋಡಿ ಹೆಂಗೆ ನಾವು ಫ್ರೆಂಡ್ಸು, ನಾವು ನಮ್ಮ ಕೆಲಸ ಎಲ್ಲ ಬಿಟ್ಟು ನಾವು ಇವನ ಜೊತೆ ಹೋಗ್ತಾ ಇದೀವಿ. ಆದ್ರೂ ನಮಗೆ ಬರೀ ಒಂದು ಬಿರಿಯಾನಿ ಇಷ್ಟೆಲ್ಲ ಮುಗಿಸ್ತಾನೆ ಮಗ ಅವನು. ಟ್ರಾಫಿಕ್ ನೋಡಿ, ಯಾರು ಕುಮಾರಸ್ವಾಮಿ ಲೋಟಿಗೆ ಬರಬೇಡಿ. ಎಷ್ಟು ಟ್ರಾಫಿಕ್ ಇದೆ, ಏನೋ ದರಿದ್ರಲ್ಲ, ಏನೋ ಇದು ನಿಮ್ಮ ಏರಿಯಲ್ಲ. ಇದ್ರ ಬದಲು ನಾವು ನಮ್ಮ ಮನೆಯಿಂದನೇ ಹೋಗ್ಬೋಯ್ತು ತಾನೆ, ನಿಮ್ಮ ಮನೆ ತನಕ ಬಂದ್ಬಿಟ್ಟು ಟ್ರಾಫಿಕ್ ನಾವು ನಿದ್ದೆ ಮಾಡೋಯ್ತು. ಫ್ರೆಂಡ್ಸ್, ನಿನ್ನೆ ನಾವು ನೀರು ಕುಡಿದ್ಬಿಟ್ಟು ಫುಲ್ಲು ನಮಗೆ ಸುಸ್ತಾಗಿ ಮಲಗಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಕಾಲ್ ಮಾಡು ಅಂದರೆ 9:45ಗೆಲ್ಲ ಕಾಲ್ ಮಾಡಿ ಬನ್ನಿ ಅಂತ ಎಬ್ಬಿಸ್ತಾವನೆ. ಏನ್ ಮಾಡೋದಿಂತ ಅವ್ನಿಗೆ? ಇವ್ ನೋಡಿದ್ರೆ 9:15 ಮನೆಯಿಂದ ಆಚೆ ಅವನೇ. ಯಾಕಂದ್ರೆ ವಾಟರ್ ಬಾಟ್ಲ್ ಇಸ್ಕೊಳಕ್ಕೆ ಅಷ್ಟು ಎಕ್ಸೈಟೆಡ್ ಅವನು ಅಂಕಲ್ ಮೀಟ್ ಮಾಡಕ್ಕೆ. ಅವ್ರು ಹೇಳಿದಾರೆ ಇದ್ರದ್ದು ತಮ್ಮನೇಲಿ ಹಂಗೆ ಹಾಕೋಣ ಮಗ, ನಾನು ಅಂಕಲ್ ಮತ್ತು ಸಂಗಡಿಗರು.
ಏನ್ ಮಾತಾಡೋ ನನ್ನ ಇವರು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರ ಏನಕ್ಕೆ ನೀನು ಈ ಥರ ಅಂತ ಹೇಳು. ನೀನು ಹೇಳಿ ಏನಾಯ್ತು ಅಂತ ಹೇಳು. ನಿನ್ನೆ ಈಗ ಈ ಥರ ವಾಟರ್ ಬಾಟ್ಲ್ ಎತ್ಕೊಂಡು ಹೋಗಕ್ಕೆ ನಿನಗೆ ಭಯ ಆಗ್ತಿದ್ಯಾ? ಯಾಕೆ ಭಯ ಆಗ್ಬೇಕು ಮಗ ನಿನಗೆ? ಅದು ವಾಟರ್ ಬಾಟ್ಲ್ ತಾನೆ, ಯಾಕೆ ತರ್ಬೇಕು ನೀನು? ಇಲ್ಲೇ MRP ಅಂಗಡಿಲಿ ಹೋಗಿದ್ರೆ ಒಂದು ಸಾರಿ ಅದೇ ಬೇಕರಿಗೆ ಹೋಗಿದ್ರೆ MRP ಪ್ರೈಸ್ ಸಿಕ್ಕಿರೋದು ಅಂತ ಹೇಳಕ್ ಬಂದೆ ಮಗ. ಏನು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಹೇಳು ಯಾಕೆ ಈ ಥರ ಮಾಡ್ತೀನಿ ನಿತೀಶ್? ಅದಲ್ಲದೆ ನಮ್ಮನ್ನೆಲ್ಲ ತಗ್ಲಾಕ್ಸಿದ್ಯಾ? ಫ್ರೆಂಡ್ಸ್ ಆ್ಯಕ್ಚುಲಿ ತಗ್ಲಾಕೊಂಡಿರೋದು ಅವನೊಬ್ಬನೇ. ನಾವು ಅವ್ನಿಗೆ ಸಪೋರ್ಟ್, ಮಾರಲ್ ಸಪೋರ್ಟ್ ಮಾಡಕ್ಕೆ ಹೋಗ್ತಾ ಇದ್ವಿ. ಏನು ಮಗ ಹೇಳು, ಏನಾರು ಇದ್ರ ಬಗ್ಗೆ ಹೆಂಗಿತ್ತು, ಈ ಥರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏನು ತಗ್ಲಾಕೊಂಡು? ಹೇಳು. ನಿನ್ನ ಪಾಠ ಕಲ್ತೆ, ಏನು ಪಾಠ ಕಲಿತೆ? ಇನ್ಮೇಲೆ ಮನೆ ಹತ್ರ ಇರೋ ಬೇಕ್ರಿಯಲ್ಲೇ ತಗೋಬೇಕು ಅಂತ ಕಲ್ತೆ ತಾನೆ? ನೀವು ಅಷ್ಟೇ, ಇನ್ಮೇಲೆ ಮನೆ ಹತ್ರ ಇರೋ ಬೇಕ್ರಿಯಲ್ಲೇ ನೀರು ತಗೊಳ್ಳಿ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟೆಲ್ಲ ನೀರು ತಗೊಂಬಿಡಿ, ಸ್ಪೆಷಲ್ ಆಗಿ ಕೊಡ್ತಾರೆ ಅಂತ. ತಗೊಂಡ್ರೆ ಈ ಥರ ಆಗುತ್ತೆ. ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ ಎಲ್ಲ ನಾವು ನೀರು ಕೊಡ್ತಿದ್ದೀವಿ, ಪ್ರಾಬ್ಲಮ್ ಆಗಿಲ್ಲ. ಇದೇ ಸತಿ ಪ್ರಾಬ್ಲಮ್ ಆಗಿರೋದು ಎಲ್ಲ. ಏನೋ ಸಿಗುತ್ತೆ ಅಂತ ಬಂದೆ, ಏನೂ ಸಿಕ್ಕಿಲ್ಲ. ನೋಡ ನಾವೇ ಬೊಕ್ಕ ಹಾಕ್ಸ್ಕೊಂಡ್ಬಂದ್ವಿ. ಎಂತ ಹಣೆ ಬರ ನೋಡಿ. ಇವನ್ ಟ್ರೀಟ್ ಇತ್ತು, ಆ ನೀರು ಬಾಟ್ಲಿ ಎತ್ಕೊಂಡು ಹೋಗಿದ್ದಕ್ಕೆ ನಾವೇ ಬೊಕ್ಕ ಹಾಕ್ಸ್ಕೊಂಡು ನಾವೇ ನೀರು ಕೊಡ್ಕೊಂಡು ಬಂದಾಗ ಅದಕ್ಕೂ ಟ್ರೀಟ್ ಅವರು. ಸೊ 3 ಟ್ರೀಟ್ ಇವಂದಂಗಿದ್ರೆ ಆ್ಯಡ್ ಆನ್ ಆಗಬೇಕು. ಸೊ ಹೇಳು ಮಗ ಹೆಂಗಿತ್ತು ಅನುಭವ, ಹೇಳು ನೀನು ಹೆಂಗಿತ್ತು ಅಂತ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈಗ ಎಲ್ಲಿಗೆ ಹೋಗ್ತಾ ಇದೆ ಹೇಳಿ ಇವ್ರಿಗೆಲ್ಲರಿಗೂ? ಶಿವಾಜಿ ಮಿಲಿಟರಿ ಹೋಟ್ಲಿಗೆ ಹೋಗ್ತಾ ಇದೆ. ಅದಾದ್ಮೇಲೆ ಎಲ್ಲಿಗೆ ಹೋಗ್ತೀಯಾ? ಯಾರವರು? ಯಾರವ್ರು ಹೇಳೋ? ನಿಮ್ಮಮ್ಮ ಸಬ್ಸ್ಕ್ರೈಬ್ ಆಗಿದಾರ? ಯಾರು? ಇವರಮ್ಮನ? ಈ ಲಿಂಕ್ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಈ ವಿಡಿಯೋನ ನಿತೀಶ್ ಅವರ ಅಪ್ಪ ಅಮ್ಮ ನೋಡಿ ಒಂದು ಪ್ರೌಡ್ ಫೀಲಿಂಗ್ ಪಡಬೇಕು ಅನ್ನೋದೇ ಒಂದು ನಮ್ಮ ದೊಡ್ಡ ಗುರಿ. ಸೊ ನೋಡಿ, ಹಿಂಗೆಲ್ಲ ಆಗಿ ನಾವು ಬೆಳಗ್ಗೆ 10 ಗಂಟೆಯಿಂದ ಮನೆಯಿಂದ ಆಚೆ ಬಿದ್ದಿದ್ದೀವಿ. ನಾನು ನನ್ನ ಫ್ರೆಂಡ್, ತಿಂಡಿ ಇಲ್ಲ, ಊಟ ಇಲ್ಲ, ಎಂತ ನಾಯಿಬಾಳು. ಫ್ರೆಂಡ್ಸ್ಗೋಸ್ಕರ ಏನೇನೋ ಮಾಡ್ತಾರೆ, ನಾವು ಊಟ ಬಿಟ್ಟಿದ್ದೀವಿ. ತಿಳ್ಕೊಳ್ಳಿ, ಈ ಥರನೂ ಫ್ರೆಂಡ್ಸ್ ಇರ್ತಾರೆ. ನಮಗೆ ಕಾಲ್ ತೊಳೆದು ಆ ನೀರನ್ನ ಕುಡಿಬೇಕು ಮಗ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅದೇ ಲೆಗ್ಸಬಹುದು. ವೆಜ್ಜು ನೋಡದ, ನೀನ್ ಹೆಂಗೋ ಕಾಲ್ ಸೂಪ್ ಕುಡಿಯಲ್ಲ, ನೀನ್ ವೆಜ್ಜು. ಅದು ಕೂಡ ನಮ್ ಕಾಲ್ ತೊಳೆದ್ಬಿಟ್ಟು ಅದರಲ್ಲೇ ಕುಡಿ ಕಾಲ್ ಸೂಪ್. ಅದು ನಾನ್ ವೆಜ್ ಅದು. ಕುಡಿತೇ ಇಲ್ವಾ ಹೇಳೋ? ಪೆಪ್ಪರ್ ಆದ್ರೂ ಹಾಕೋ, ಅರಿಶಿನ ಆದ್ರೂ ಹಾಕೋ, ನಮ್ಗೇನೋ ಬೇಕು. ಯಾವ್ದು ಮಗ ಇದು ಹೊಸದಾಗಿ ಫ್ರೈಡ್ ರೈಸ್ ಅಂತ 69 ರುಪೀಸು. ಮತ್ತೆ ಇದೆಲ್ಲ ನೋಡ್ಬೇಡ ನೀನು ಏರಿಯಾದಲ್ಲಿ. ಸೊ ನೋಡಿ, ಅದರಲ್ಲಿ ಬೇರೆ ಟ್ರಾಫಿಕ್ ಬೇರೆ ತುಂಬ ಫ್ರೆಂಡ್ಸ್. ಈ ಕುಮಾರಸ್ವಾಮಿ ಲೇಔಟ್ ಕಡೆ ಯಾರು ಬರಬೇಡಿ, ಸರಿ ಇಲ್ಲ ಏರಿಯಾ. ಏನೋ ಬೈತಾವ್ರ ಅಂಕಲ್. ಸರಿ, ನಾವು ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ ಮತ್ತೆ. ಗೈಸ್ ನೋಡಿ, ಶಿವಾಜಿ ಮಿಲಿಟರಿ ಹೋಟ್ಲಲ್ಲಿ ಸ್ಯಾಟರ್ಡೆ ಕತೆ, ಜನಸಾಗರ. ಎಲ್ಲ ಬಿರಿಯಾನಿ ತಿನ್ನಕ್ಕೆ ಬಂದ್ಬಿಟ್ಟವ್ರೆ. ನೀನು ಮಗ ಮೊಸರು ಬಜ್ಜಿ ತಿನ್ನಕ್ಕೆ ನಗೋ. ಕ್ಯಾಮ್ರಾದಲ್ಲಿ ಕಳ್ಳನ ಥರ ಇದೆಯಲ್ಲೋ ನೋಡಿ ಗೈಸ್, ಇವನೇ ಕಳ್ಳ. ಇವನು ದೊಡ್ಡ ಕಳ್ಳ, ಇವನು ಚಿಕ್ಕ ಕಳ್ಳ. ನಂದು ಒಂದು ಜೀವನ, ನಂದು ಒಂದು ಬಾಳು. ಏನೋ FIR ಫೈಲ್ ಮಾಡಿಸ್ಕೊಳಕ್ ಹೋಗ್ತಾ ಇದೆಯಾ? ಖುಷಿಯಿಂದ ಹೋಗ್ಬೇಕು ತಾನೆ? ಅಯ್ಯೋ ಒಳ್ಳೆ ಕತೆ ನೋಡಿ. ಇನ್ನೂ ಜನ ಕಾಯ್ತಾವ್ರು. ಇವ್ರು ಎದ್ದ ಮೇಲೆ ನಾವು ತಿನ್ನೋದು ಯಾವ ಕಾಲಕ್ಕೆ ಗೊತ್ತಿಲ್ಲ. ಶಿವಾಜಿ ಮಿಲಿಟರಿ ಹೋಟ್ಲಿಗೆ ಬಂದರೆ ಇದೊಂದೇ ಕೆಲಸ ನಮಗೆ. ಮಗ ನೋಡೋ, ನಿಮ್ಮ ಫ್ರೆಂಡು ಕೇಳೋವಾಗ ಲಾಸ್ಟಲ್ಲಿ ಸಿಕ್ಕಿದಲ್ಲ ಇಬ್ಬರು ಕೇಳ್ಬಿಟ್ಟೆ. ಇನ್ನೂ ಬಿರಿಯಾನಿನೇ ಬಂದಿಲ್ಲ. ಇನ್ನೂ ಬಿರಿಯಾನಿ ಇವಾಗ ಬರ್ತಾ ಇದೆ. ಏನು ಮಗ, ಹೆಂಗೆ ಅನಿಸ್ತಿದೆ ಮಗ ನಿಮಗೆ ಕಾಯಕ್ಕೆ? ಕಾದು ಹಿಂಸೆ ಆಗ್ಬಿಡುತ್ತೆ. ಇವತ್ತೇ ಟ್ರೀಟು ಸಿಗಾಕೊಂಡಿದ್ದಕ್ಕೆ ವಾಟರ್ ಬಾಟಲ್ ಇಟ್ಕೊಂಡು. ಅಯ್ಯೋ ಸಕ್ಕ ಜನ ಇದ್ದಾರೆ ನೋಡೋಣ. ಒಬ್ರು ಅಂಕಲ್ನ ಡೀಲ್ ಮಾಡಿದ್ದೀವಿ, ಅವ್ರು ಕೊಟ್ಟರೆ ಒಳ್ಳೇದು. ಗೈಸ್, ಮಟನ್ ಬಿರಿಯಾನಿ ಇನ್ ಶಿವಾಜಿ ಮಿಲಿಟರಿ ಹೋಟೆಲ್.
ಏನು ಮಗ ಹೆಂಗೆ ಅನಿಸ್ತದೆ ಮಗ ತಿಂದು ಸಗದ ಇದೆಯಾ ಹೇಳು ಎಕ್ಸಾಕ್ಟಾಗಿ ಟೇಸ್ಟ್ ಹೆಂಗಿದೆ ಅಂತ ಹೇಳು. ಮಿಕ್ಸ್ ಮಸಾಲ ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ಬೇಡ, ಅದೇ ತಿಂತೀಯ. ಚೆನ್ನಾಗಿದೆ ಚೆನ್ನಾಗಿದೆಯಾ? ನೀವು ಯಾರಾದರೂ ಬನಶಂಕರಿ ಹತ್ರ ಇದ್ದರೆ ಪ್ಲೀಸ್ ಡೂ ವಿಸಿಟ್ ಶಿವಾಜಿ ಮಿಲಿಟ್ರಿ ಹೋಟ್ಲು. ಅವ್ರೇನು ಕೊಡ್ತಾರೆ ಅದನ್ನು ತಿನ್ನಬೇಕು, ನಮಗೇನು ಬೇಕಾದಂಥ ದೇವರಣೆ ಸಿಗಲ್ಲ. ಗೈಸ್ ಒಳ್ಳೆ ಊಟ ಮಾಡಿಕೊಂಡು ಒಳ್ಳೆ ಮಟನ್ ಪಲಾವ್ ತಿನ್ಕೊಂಡು ಒಳ್ಳೆ ಮಟನ್ ಫ್ರೈ ತಿನ್ಕೊಂಡು ಬಂದ್ವಿ. ಶಿವಾಜಿ ಮಿಲಿಟ್ರಿ ಹೋಟ್ಲು ಯಾವಾಗಲೂ ಬೆಸ್ಟೇ. ಏನು ಮಗ ಹೆಂಗಿತ್ತು ನಿಮಗೆ ಅನಾರಸಮ್ ಚೆನ್ನಾಯ್ತಾ? ಎನಿ ಟೈಮ್ ನೀವು ಗೈಸ್ ಆರ್ ಇನ್ ಬನಶಂಕರಿ ಇಲ್ಲ ಬೆಂಗಳೂರಲ್ಲಿದ್ದರೆ ದಯವಿಟ್ಟು ಪ್ಲೀಸ್ ಡೂ ವಿಸಿಟ್ ಶಿವಾಜಿ ಮಿಲಿಟ್ರಿ ಹೋಟೆಲ್. ಬಾರ ಆಯ್ತಾ ಮಾಡ ಪಾನ್ ಕಲ್ಕತ್ತಾ ಇದೆ ಸ್ವೀಟ ಅಲ್ಲಿದೆ ಹಾಂ. ಸೊ ಟೇಸ್ಟ್ ಮಾತ್ರ ಇವರು ಅಷ್ಟು ವರ್ಷದಿಂದನೂ ಹಾಗೆ ಇಟ್ಟ್ಯಾರ. ಸಿ ಇದು ಮಸ್ಟ್ ಆ್ಯಂಡ್ ಮಸ್ಟ್ ಟ್ರೈ ದೊಣ್ಣೆ ಮಟನ್ ಬಿರಿಯಾನಿ. ಕಲ್ಕತ್ತಾ ಇದೆಯಾ? ಸ್ವೀಟ್ 2 ಸ್ವೀಟ್ ನಿಮಗೆ, ಒಂದು ಕಲ್ಕತ್ತಾ ಸ್ವೀಟ್ ಜಾಸ್ತಿ, ಅವನಿಗೆ ಅಶೋಕ್ಗೂ ಬೇಕಂತ. ಸೊ ಯಾ ಪ್ಲೀಸ್ ಡೂ ವಿಸಿಟ್. ಬನ್ನಿ, ನನ್ನ ರೆಕಮೆಂಡೇಶನ್ ತೊಗೊಳ್ಳಿ, ಶಿವಾಜಿ ಮಿಲಿಟ್ರಿ ಹೋಟ್ಲಿಗೆ ಬನ್ನಿ ಆ್ಯಂಡ್ ಯು ವಿಲ್ ಲವ್ ಇಟ್. ಸೊ ಡೋಂಟ್ ಮಿಸ್ ದಿಸ್ ಜಮ್. ಬಟ್ ಏನಂದರೆ ಪ್ರಾಬ್ಲಮ್ ಏನಂದರೆ ಅವರು ಏನು ಕೊಡ್ತಾರೆ ಅದನ್ನೇ ತಿನ್ನಬೇಕು. ಸೊ ಎಕ್ಸ್ಟ್ರಾ ಅದು ಇದು ಐಟಮ್ಸ್ ಎಲ್ಲ ಇರಲ್ಲ, ಇಲ್ಲೆಲ್ಲ ವೆರಿ ಲಿಮಿಟೆಡ್ ಐಟಮ್ಸ್. ಈಗ ಮಟನ್ ಪಲಾವ್, ಚಿಕನ್ ಪಲಾವ್, ಮಟನ್ ಪಲಾವ್ ಬೇಗ ಖಾಲಿ ಆಗಿಬಿಡುತ್ತೆ. 1:30 ಒಳಗೆ ಬಂದರೆ ನಿಮ್ಗೆ ಮಟನ್ ಪಲಾವ್ ಸಿಗುತ್ತೆ, ಇಲ್ಲಾಂದರೆ ಸಿಗೋಲ್ಲ. ಮಗ ಸಿಗುತ್ತೆ, ಇಲ್ಲ ಅಂದರೆ ಮಟನ್ ಫ್ರೈ, ಚಿಕನ್ ಫ್ರೈ ಇಷ್ಟೇ. ಲೆಗ್ಗು ಗಿಗ್ಗು ಅಪರೂಪಕ್ಕೆ ಸಿಗುತ್ತೆ, ಅದೆಲ್ಲ ಒಂದು 10 ಜನದ ಅಷ್ಟರಲ್ಲಿ ಖಾಲಿ ಆಗ್ಬಿಡುತ್ತೆ. ಸೊ ನೀವುಗಳು ಬಂದರೆ ಲಿಮಿಟೆಡ್ ಆಗಿರುತ್ತೆ, ಅವ್ರೇನು ಕೊಡ್ತಾರೆ ಅದನ್ನು ತಿನ್ನಬೇಕು. ಮೆನುಲಿರೋದಂತೂ ನಿಮಗೇನು ಸಿಗೋಲ್ಲ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಚಿಲ್ಲಿ ಲೈಟಾಗಿರುತ್ತೆ, ಅಷ್ಟು ಒಂದು ಫುಲ್ ಪಲಾವ್, ಮಟನ್ ಪಲಾವ್ ತಿಂದರೆ ಲೈಟಾಗಿರುತ್ತೆ. ಬಾ ಮಗ ಹೇಳು ಹೆಂಗಿತ್ತು ಅಂತ ಹೇಳು ಮಗ. ಹೆಂಗಿತ್ತು ಬೇಡ, ನೀನು ಮಾತ್ರ ಹೇಳು. ಅವ್ರು ಹೇಳಿದ್ದಲ್ಲ ಹೇಳ್ಬೇಡ ನೀನು. ನಾವು ಪ್ರಮೋಷನ್ ಮಾಡ್ತಿಲ್ಲ. ನಿಂಗೇನು ಬೇಕು ಹೇಳ, ನಾನು ಹೇಳಿದ್ದೀನಿ ಕಲ್ಕತ್ತಾ ಹೇಳಿದ್ದೀನಿ. ಸೊ ಯಾ ಓಕೆ, ಒಳ್ಳೆ ಹೇಳೋದ್ವಲ್ಲ ಕಂಟಿನ್ಯೂ ಕತೆ. ನಿಮ್ಗೆ ಗೊತ್ತಿಲ್ಲ ಇನ್ನೂ ಯಾವಾಗ ಹೋಗ್ತೀವಿ ಕತೆ ಅಂತ. ಸೊ ಒಳ್ಳೆ ಕತೆಯಾಗಿ ಇಟ್ಟಿದೆ, ನೋಡುವ. ನಮ್ಮ ಸ್ಯಾಟರ್ಡೇನ ಹಾಳು ಮಾಡಿದ ಫ್ರೆಂಡ್ ಇವನೇ. ಹಾಯ್ ಮಾಡೋ. ಹಾಯ್ ಇವನೇ ನಮ್ಮ ವೀಕೆಂಡ್ ಹಾಳು ಮಾಡಿರೋ ಸ್ಯಾಟರ್ಡೇ. ನಮ್ಮ ಸ್ಯಾಟರ್ಡೇ ವೈಬ್ಸ್ ಎಲ್ಲ ಹಾಕೇ ಇಲ್ಲ ಇವತ್ತು. ಹಾಕೋ ಸ್ಯಾಟರ್ಡೇ ವೈಬ್ಸ್ ಹಾಕೋ, ಇಡಿ ಹಾಕೋ. ನೋಡಿ ಅದಕ್ಕೆ ನಿಂಗೆ ಹಿಂಗೆ ಆಗಿರೋದು. ಹಾಕಿಲ್ಲ ಹಾಕೋ 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 ಹಂಗಂತ ವೈಬ್ಸ್ ಹಾಕ್ಬೇಕು ನಾನು. ಓ ಮಗ ಅದೇ ಮಗ ಹಾಕೋ, ಏನಾಗಲ್ಲ. ನೋಡೋಣ, ಏನಾದ್ರು ಆದರೆ ಅಪ್ಡೇಟ್ ಮಾಡ್ತೀವಿ ಇದ್ರ ಬಗ್ಗೆ.